ಓಕೆ, ಇನ್ನು ಸ್ವಲ್ಪ ಅಂದರೆ ನೆಕ್ಸ್ಟ್ ಕ್ವಶನ್ಗೆ ಸ್ವಲ್ಪ ವಾಯ್ಸ್ ರೈಸ್ ಮಾಡ್ಕೊಂಡು ಮಾತಾಡಿ, ಬಿಕಾಸ್ ಪ್ರೇಕ್ಷಕರಿಗೆ ಕನ್ಫ್ಯೂಷನ್ ಆಗ್ಬೋದು, ಇವರನ್ನೇ ನೋಡಿದ್ದ ನಾವು ಅಥವಾ ಬೇರೆ ಯಾರಾದ್ರು ಅಂತ. ನೆಕ್ಸ್ಟ್ ಕ್ವಶನ್ ಹೇಳಿದ್ರೆ ನಾನು ಜಾಸ್ತಿ ನಂಗಂದರೆ ಆನ್ ಅ ಸೀರಿಯಸ್ ನೋಟ್ ನನಗೆ ಓಕೆ ನಿಮ್ಗೆ ಎಂಟರ್ಟೈನ್ ಮಾಡೋದ್ರ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಿತ್ತು. ಅಂದರೆ ಜನಗಳಿಗೆ ಓಕೆ ಇವರು ನೋಡಿದ್ರೆ ಏನು ಎಂಟರ್ಟೈನ್ಮೆಂಟ್ ಸಿಗ್ತಾಯಿತ್ತು ಅಥವಾ ಎಂಗೇಜ್ಮೆಂಟ್ ಏನಾದರೂ ಫ್ಯಾಕ್ಟರ್ ಬಗ್ಗೆ ಯೋಚನೆ ಮಾಡಿರ್ತಿದ್ರೆ ನಿಮಗೆ ಒಳ್ಳೆ ರೀತಿಯಲ್ಲಿ ಆಟ ಆಡ್ಬೋದಿತ್ತು. ಬಟ್ ಅದ್ರ ಬದಲು ಅಂದರೆ ನೀವು ರಾಶಿಕಾ ಅವರು ಅಂದರೆ ಕೂತ್ಕೊಂಡು ಎಸ್ಪೆಷಲಿ ಸ್ಪಂದನ ಅವ್ರ ಬಗ್ಗೆ ಮತ್ತು ಕಾವ್ಯ ಅವ್ರ ಬಗ್ಗೆ ಅಂದರೆ ಅವ್ರು ಏನು ಮಾಡ್ತಿದ್ದಾರೆ, ಅವ್ರು ಏನೂ ಮಾಡ್ತಾ ಇಲ್ಲ. ಲೈಕ್ ಕಾವ್ಯ ಇಸ್ ಲೈಕ್ ಕಂಪ್ಲೀಟ್ಲಿ ಲೈಕ್ ಗಿಲ್ಲಿಯಿಂದನೇ ಇರೋದು, ಮತ್ತು ಸ್ಪಂದನ ಏನೂ ಇಲ್ಲ. ಮತ್ತು ಸ್ಪಂದನ ಇರೋದ್ರಿಂದ ನನಗೆ ಅಭಿ ಮತ್ತು ಧನು ಜೊತೆ ಕ್ಲೋಸ್ ಆಗೋಕ್ಕಾಗ್ತಿಲ್ಲ. ಸೊ ಅವರನ್ನು ಕೆಳಗೆ ಇಳಿಸೋದ್ರಲ್ಲೇ ನಿಮ್ಮದು ಫೋಕಸ್ ಜಾಸ್ತಿ ಇತ್ತು ಅಂತ ನನಗೆ ಅನಿಸಿದ ಕಾನ್ವರ್ಸೇಷನ್ ಎಲ್ಲ ನೋಡುವಾಗ. ಯಾಕೆ ಸ್ಪಂದನ ಮತ್ತು ಕಾವ್ಯ ಅವ್ರ ಮೇಲೆ ಅಷ್ಟೊಂದು ದ್ವೇಷ? ನನಗೆ ಏನು ದ್ವೇಷ ಇರಲಿಲ್ಲ ಅವ್ರ ಮೇಲೆ, ಹಾನೆಸ್ಟ್ಲಿ ಯಾವ ದ್ವೇಷನೂ ಇರಲಿಲ್ಲ. ಐ ವಾಸ್ ಟ್ರೈಂಗ್ ಟು ಗೆಟ್ ಕನೆಕ್ಟ್ ವಿತ್ ದೆಮ್ ಅಂತ ಅಷ್ಟೇ. ಅಂದರೆ ಇವಾಗ ನನಗೆ ಸ್ಪಂದನನ ಜೊತೆ ಕನೆಕ್ಟ್ ಆಗಬೇಕು ಅಂತ ಇದ್ದಾಗ ನಾನು ಅವ್ಳಿಗೆ ಹೇಳಿದ್ದೀನಿ ಕೂಡ, ಸುದೀಪ್ ಸರು ಎಷ್ಟು ವರ್ಷದಿಂದ ಪರಿಚಯ ಅಂತ ಅಂದಾಗ ನಾನು ಅವ್ರಿಗೆ ನೀನು ನಂಗೆ 6 ವರ್ಷದಿಂದ ಪರಿಚಯ ಅಂದಾಗ ನನಗೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ತೀರಾ ಹೈ ಬೈ ಫ್ರೆಂಡ್ಸ್ ಅಲ್ಲ, ನಾವು ಒಂದು ಕನೆಕ್ಷನ್ ಇದ್ದಿದ್ದು ಫ್ರೆಂಡ್ಸಲ್ಲಿ. ನೀನು ಬಂದು ನನಗೆ ಗ್ರೀಟ್ ಮಾಡ್ಬೋದಿತ್ತು ಅಥವಾ ನೀನು ನನ್ನ ಜೊತೆ ಬಂದು ಕನೆಕ್ಷನ್ ಕ್ರಿಯೇಟ್ ಮಾಡ್ಬೋದಿತ್ತು. ನಾನೇ 2-3 ಸತಿ ಕರೆದ್ರು ನೀನು ನಂಗೆ ಅದು ಬೇಜಾರಿತ್ತು ಅಷ್ಟೇ. ಅವಳು ಇದ್ದಿದ್ರಿಂದ ನನಗೆ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ನಂಗೆ ಇವ್ರ ಜೊತೆ ಫ್ರೆಂಡ್ಶಿಪ್ ಅಂದರೆ ಎದ್ದೊಟ್ಟೋಗ್ಬಿಡ್ತಿದ್ಲು, ನನ್ನ ಕಾವ್ಯನ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕಾದ್ರೆ ಎದ್ದೊಟ್ಟೋಗ್ಬಿಡ್ತಿದ್ಲು. ಸೊ ನನಗೆ ಅದು ಎಲ್ಲೋ ನನಗೆ ಮುಳ್ಳಾಯಿತು ಅನ್ನೋದು ಬಿಟ್ಟರೆ ಆ ಹುಡುಗಿ ಮೇಲೆ ಏನೂ ಇರಲಿಲ್ಲ. ಹಂಗೆ ನೋಡಿದ್ರೆ ಲಾಸ್ಟಲ್ಲಿ ಅವಳೇ ನನ್ನ ಹೆಸರು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಎಲ್ಲ ವಿಷಯದಲ್ಲೂ ಎಪಿಸೋಡ್ಸ್ಗಳು ನೀವು ನೋಡಿದ್ರೆ ಅಲ್ಲಲ್ಲೇ ಅವಳು ಪರ್ಸ್ನಲ್ ಮಾಡ್ದಂಗೆ ಆಗ್ಬಿಡ್ತು ಲಾಸ್ಟಲ್ಲಿ. ಬಟ್ ಚೆನ್ನಾಗಿ ಆಡಲಿ ಅಷ್ಟೇ. ಒಂದು ಫ್ರೆಂಡಾಗಿ ನಾನು ಆಮೇಲೆ ಹೇಳಿದೆ, ನೋಡಮ್ಮ ಹಳೇದು ಅವ್ರು ಒಳಗಡೆದು ಲೆಟಸ್ ಪ್ಲೇ ಆಸ್ ಯುವರ್ ಗೇಮ್ ಆಯಿತು. ನನಗೂ ವಿಷಯ ಬಂತು, ಹೊರಗಡೆ ಬ್ಲಾಕ್ ಮಾಡಿದ್ರಂತೆ ನನ್ನ ಅಂತ. ಬ್ಲಾಕ್ ಮಾಡೋಂಥ ಸಿಚುವೇಶನ್ ಏನಿತ್ತು ಅಂತಲೂ ನನಗೆ ಗೊತ್ತಿಲ್ಲ ಅವ್ರದ್ದು. ಸೊ ಆ ಥರ ಎಲ್ಲ ಇದ್ದಾಗ ನನಗದು ಕೇಳಿದ್ಮೇಲೆ ಓಕೆ ಶಿ ಡೋಂಟ್ ಲೈಕ್ ಮೀ ಅಂತ ಅರ್ಥ ಆದಮೇಲೆ ನಾನು ಅಲ್ಲೂ ಕುತ್ಕೊಳ್ಳೋದು ಏನೂ ಇರಲಿಲ್ಲ. ನಾನು ಬೇಬಿ 1-2 ಸತಿ ಮಾತಾಡಿದ್ದೀನಿ ಅಷ್ಟೇ ರಾಶಿ ಜೊತೆ ಅನ್ನೋದು ಬಿಟ್ಟರೆ ಅದು ನಾನು ಮತ್ತೆ ತೆಗಿಲೇ ಇಲ್ಲ. ನಿಮ್ಮ ಆಟ ನೀವು ಆಟ ಆಡ್ಕೊಳ್ಳಿ ಅನ್ನೋದು ಬಿಟ್ಬಿಟ್ಟೆ ನಾನು ಅಷ್ಟೇ. ಮತ್ತು ಈಗ ಕಾವ್ಯ ವಿಷಯಕ್ಕೆ ಬರೋದಾದ್ರೆ ಅದೇ ಗಿಲ್ಲಿಯಿಂದ ಕಾವ್ಯನ, ಕಾವ್ಯದಿಂದ ಗಿಲ್ಲಿನ ಆ ಥರದ್ದೆಲ್ಲ ಅಂದರೆ ನಾನು ಅದನ್ನು ಯಾಕೆ ಹೇಳಿದೆ ಅಂತ ಹೇಳಿದೆ, ಕಾವ್ಯಂಗೆ ಅವಳದೇ ಆದ ಪೊಟೆನ್ಷಿಯಲ್ ಇದೆ, ಗಿಲ್ಲಿಗೂ ಅವಳದೇ ಆದ ಪೊಟೆನ್ಷಿಯಲ್ ಇದೆ. ಈ ಕಾವ್ಯ ಏನು ಡಮ್ಮಿ ಅಂತ ಹೇಳೋಕ್ಕಾಗಲ್ಲ, ಅವಳಿಗೆ ಅವಳದೇ ಆದ ಗೇಮ್ ಇದೆ. ಸೊ ಇವೊಂದು ಗೇಮ್ ಇದೆ ಅಲ್ಲ. ಸೊ ಇವರಿಬ್ಬರು ಗೇಮನ್ನು ಮಿಕ್ಸ್ ಆಡೋ ಬದಲು ನನಗೆಲ್ಲೋ ಇಂಡಿವಿಜುವಲ್ ಆಗಿ ಕಾಣಿಸ್ಲಿ ಅಂತ ನನ್ನ ಆಸೆ ಇತ್ತು. ಅವಳು ಎತ್ತಲಿ ಇವನು ಎತ್ತಲಿ, ಇಂಡಿವಿಜುವಲ್ ಆಗಿ ಇವ್ರದೇ ಆದ ಐಡೆಂಟಿಟಿ ಇದೆ. ನಾಳೆ ಹಾಗೆ ಕಾಣಿಸ್ಕೊಳ್ಬಾರ್ದು ನನ್ನ ಮೈಂಡಲ್ಲಿ ಇದ್ದಿದ್ದಂಗೆ. ಯು ಹ್ಯಾವ್ ಯುವರ್ ಓನ್ ಐಡೆಂಟಿಟಿ, ನೀನು ಆಡ್ಬೋದು ಆಡು, ನನಗೆ ಯಾಕೆ ಬೇಕು. ನಾನು ಅದನ್ನು ಹೇಳಿದ್ದೆ, ಕಾವ್ಯನಿಂದ ಗಿಲ್ಲಿನೋ ಗಿಲ್ಲಿನಿಂದ ಕಾವ್ಯನೋ ಅಂತ ಅಲ್ಲ. ಕಾವ್ಯಂಗೆ ಕಾವ್ಯಂದೇ ಆಟ ಚೆನ್ನಾಗಿ ಆಡೋಕ್ಕೆ ಬರುತ್ತೆ, ಗಿಲ್ಲಿ ಆಟನೇ ಬರುತ್ತೆ. ಪ್ಲೇ ಡಿಫ್ರೆಂಟ್. ಅದು ಮುಂದಿನ ದಿನಗಳಲ್ಲಿ ಆಗಾದರೂ ಆಶ್ಚರ್ಯ ಇಲ್ಲ ಅಲ್ವಾ. ಸೊ ಆಟ ಆಡ್ತಾರೆ, ಅದು ಇರಲಿ ಅಂತ ಹೇಳ್ಬಿಟ್ಟೆ ನಾನು ಹೇಳಿದೆ. ಹಂಗೆ ಆಟ ಆಡಲಿ ಅಟ್ಲೀಸ್ಟು ಅಂತ ಹೇಳಿದೆ. ಅವ್ರು ಅದನ್ನು ಬೇರೆ ಥರ ತಗೊಳ್ಕೊಂಡ್ರು ಅಷ್ಟೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.